ಸರ್ವೇಷಾಂ ಸ್ವಸ್ತಿರ್ಭವತು ಸರ್ವೇಷಾಂ ಶಾಂತಿರ್ಭವತು ಸರ್ವೇಷಾಂ ಪೂರ್ಣಂ ಭವತು ಸರ್ವೇಷಾಂ ಮಂಗಳಂ ಭವತು ಲೋಕಾ ಸಮಸ್ತ ಸುಖಿನೋ ಭವಂತು ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಪಾರ್ಶ್ವಕೋಣಾಸನ, ಇದನ್ನು ಕೂಡ ಕುರ್ಚಿಯ ಸಹಾಯದಿಂದ ನಾವು ಮಾಡೋಣ. ಗೋಡೆಯಲ್ಲಿ ಒಬ್ಬರು ಮಾಡ್ತಾರೆ, ಗೋಡೆಗೆ ಬಿಟ್ಟು ಇನ್ನೊಬ್ಬರು ಮಾಡ್ತಾರೆ. ಎರಡನ್ನೂ ನೀವು ವೀಕ್ಷಣೆ ಮಾಡ್ತಾ ಹೋಗಿ ನಿಧಾನವಾಗಿ. ಪಾರ್ಶ್ವಕೋಣಾಸನ, ಎಡಪಾರ್ಶ್ವದಲ್ಲಿ ಅದೇ ಕ್ರಮವನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮತ್ತು ಪುನಃ ನಮ್ಮ ಎಡಗಾಲಿನ ಹಿಮ್ಮಡಿಯನ್ನು ಚೇರಿನ ಮುಂದ್ಗಡೆ ಇರುವ ಎಡಗಾಲಿಗೆ ನೋಡಿ, ಇಲ್ಲಿ ಒಂದು ಬ್ರಿಕ್ಕನ್ನು ಇಟ್ಟಿದ್ದೇವೆ ನಾವು. ಯಾಕೆ ಹೇಳಿದರೆ ಕೆಲವರಿಗೆ ಕಾಲು ನೆಲದಲ್ಲಿ ಸಿಗೋದಿಲ್ಲ ಚೇರ್ ಮೇಲೆ ಮಾಡುವಾಗ. ಆಗೇನು ಮಾಡಬೇಕು, ನೆಲದ ಸಮಾನಾಂತರವಾಗಿ ಇಟ್ಕೊಂಡು ಕಾಲನ್ನು ಅದರ ಕೆಳಗಡೆಗೆ ಒಂದು ಬ್ರಿಕ್ ಇಟ್ಟರೆ ಅದರ ಮೇಲೆ ನಾವು ಕಾಲನ್ನು ಇಟ್ಟರೆ ನಮಗೆ ಆ ಸ್ಥಿತಿಯನ್ನು ಹೊಂದಲಿಕ್ಕೆ ಅನುಕೂಲವಾಗುತ್ತೆ. ಹಾಗಾಗಿ ಯಾರಿಗೆ ನೆಲದಲ್ಲಿ ಕಾಲು ಸಿಗೋದಿಲ್ವೋ ಈ ಬ್ರಿಕ್ಕನ್ನು ಉಪಯೋಗಿಸಿ ಮಾಡ್ಕೊಳ್ಬೇಕು. ಆಗ ಒಂದು ಪೋಸ್ಚರನ್ನು ಅಲೈನ್ಮೆಂಟು ಸರಿಯಾಗತ್ತೆ ಶರೀರಕ್ಕೆ. ನಂತರ ನಮ್ಮ ಬಲಗಾಲಿನ ಸ್ಥಿತಿಯನ್ನು ವಿಸ್ತಾರಗೊಳಿಸೋಣ, ನೇರವಾಗಿ ಪೃಷ್ಠದ ನೇರವಾಗಿ ಬಲಪಾರ್ಶ್ವಕ್ಕೆ. ಆಗ ಬಲಗಾಲಿನ ಪಾದದ ಹೊರವಲಯವನ್ನು ನೆಲಕ್ಕೆ ತಾಗಿಸುವ ಕ್ರಮವನ್ನು ಗಮನಿಸೋಣ. ಆಗ ಸಹಜವಾಗಿ ನಮ್ಮ ಮಂಡಿ ನೇರಾಗತ್ತೆ, ತೊಡೆಯ ಸ್ಥಳಗಳು ಒಳಗೆ ಎಳೆಯಲ್ಪಡುತ್ತೆ. ನಿಧಾನವಾಗಿ ನಮ್ಮ ಎಡ ಮೊಣಕೈಯನ್ನು ಎಡ ತೊಡೆಯ ಮೇಲಿಟ್ಟು ನಮ್ಮ ಚೇರಿನ ಮುಂದ್ಗಡೆ ಇರೋ ಸ್ಥಿತಿಯನ್ನು ಕೈ ಬೆರಳುಗಳಿಂದ ಹಿಡ್ಕೊಳ್ಳೋಣ. ಆಗ ನಿಮಗೊಂದು ಪಿಲ್ಲರ್ ಇಟ್ಟಾಗುತ್ತೆ, ಒಂದು ಆಧಾರ ಸ್ತಂಭ ಸಿಕ್ಕುತ್ತೆ ಶರೀರಕ್ಕೆ. ಸೊಂಟದ ಮೂಲವನ್ನು ಮೇಲಕ್ಕೆ ಎತ್ಕೊಳ್ಳೋಣ, ಎದೆ ಭಾಗವನ್ನು ವಿಶಾಲಗೊಳಿಸೋಣ. ನಿಧಾನವಾಗಿ ಉಸಿರು ತಗೊಳ್ತಾ ಕೈಗಳನ್ನು ಮೇಲಕ್ಕೆತ್ತುತ್ತಾ ನಮ್ಮ ಕೈ ತೋಳು ಕಿವಿಯನ್ನು ತಾಗಿಸೋಣ. ಇಲ್ಲಿ ಯಾವುದೇ ಕಾರಣಕ್ಕೆ ಹೀಗೆ ಸ್ಪೇಸ್ ಇರಬಾರ್ದು. ಇದನ್ನು ಕಿವಿಯು ನಮ್ಮ ತೋಳನ್ನು ತಾಗಬೇಕು, ತೋಳು ನಮ್ಮ ಕಿವಿಯನ್ನು ತಾಗಬೇಕು. ಆಗೇನಾಗತ್ತೆ, ಈ ಆಂಪಿಟ್ ಭಾಗ ಎಕ್ಸ್ಪ್ಯಾಂಡ್ ಆಗುತ್ತೆ. ಇದು ನಾವು ಪಾರ್ಶ್ವಕೋಣಾಸನದಲ್ಲಿ ಅನುಭವಿಸುವ ಉತ್ತಮವಾದ ಅಂಶ. ಇಲ್ಲಿ ಅಂಗೈಗಳನ್ನು ಮೇಲೆ ಕಿಳಿತಾ, ಭುಜಗಳನ್ನು ಮೇಲೆ ಕಿಳಿತಾ, ಎದೆಯನ್ನು ವಿಶಾಲಗೊಳಿಸಿ ಸಹಜವಾದ ಉಸಿರಾಟವನ್ನು ಮಾಡೋಣ. ಕ್ಲಾಸಿಕಲ್ ಪೋಸ್ಚರಲ್ಲಿ ಅಂದರೆ ಕೊನೆ ಹಂತದಲ್ಲಿ ಯಾವುದೇ ಒತ್ತಡವನ್ನು ಇಟ್ಕೊಳ್ಳದೆ ಸಹಜವಾಗಿ ಆರಾಮ ಸ್ಥಿತಿಯಲ್ಲಿ ದೀರ್ಘ ಉಸಿರಾಟವನ್ನು ಮಾಡೋಣ. 1 ನಿಮಿಷ ಕಾಲ ಈ ಒಂದು ಆಸನ ಸ್ಥಿತಿಯಲ್ಲಿದ್ದು ಮುಂದೆ ನಿಧಾನವಾಗಿ ಉಸಿರು ತಗೊಳ್ತಾ ವಾಪಸ್ ಬರೋಣ. ಕೈಗಳನ್ನು ಸಡಿಲ ಮಾಡಿಕೊಳ್ಳೋಣ. ಹಾಗೆ ಕಾಲುಗಳನ್ನು ಹತ್ತಿರ ತರೋಣ, ಬಲಗಾಲನ್ನು ಹತ್ತಿರ ತನ್ನಿ, ಆರಾಮದಲ್ಲಿ ಕೂತ್ಕೊಳ್ಳಿ. ಈಗ ಮುಂದಿನ ಅಭ್ಯಾಸ ಉತ್ತಿತ ಅಶ್ವಸಂಚಲನಾಸನ. ಚೇರಿನ ಒಂದು ಬದಿಯಲ್ಲಿ ಕೂತು ಒಂದು ಕಾಲಿನ ಹಿಮ್ಮಡಿಯನ್ನು ಚೇರಿನ ಮುಂದುಗಡೆ ಕಾಲಿಗೆ ಜೋಡಿಸಿ ಇನ್ನೊಂದು ಕಾಲಿನ ಚೇರಿನ ಹಿಂದಕ್ಕೆ ಸರಿಸ್ಕೊಳ್ಳಿ, ಶರೀರದ ಹಿಂದಕ್ಕೆ ಇಟ್ಕೊಳ್ಳಿ. ಈಗ ಚೇರಿನ ಕಾಲಿಗೆ ತಾಗಿರುವ ಪಾದದ ಹಿಮ್ಮಡಿ ಮುಂದಕ್ಕೆ ಪಾದವನ್ನು ಆ ಚೇರಿನ ಕಾಲಿಗೆ ತಾಗಿಸಿರಬೇಕು. ತಾಗದೇ ಇದ್ದರೆ ಬ್ರಿಕ್ಕನ್ನು ಇಟ್ಕೊಳ್ಬೇಕು. ಇಲ್ಲದಿದ್ದರೆ ನೋಡಿ, ಹಿಂಬದಿಯಲ್ಲಿರೋ ಕಾಲು ಪೃಷ್ಠದ ನೇರವಾಗಿಟ್ಟು ಪಾದದ ಬೆರಳುಗಳು ನೆಲದಲ್ಲಿಟ್ಟು ಹಿಮ್ಮಡಿ ಮೇಲ್ಮುಖವಾಗಿರಬೇಕು. ಇದು ನೇರ ಸ್ಥಿತಿಯಲ್ಲಿ ನಮ್ಮ ಪೃಷ್ಠದ ನೇರವಾಗಿರಬೇಕು. ಇದು ನಿಮ್ಮ ಇಡೀ ಶರೀರಕ್ಕೆ ಆಧಾರ ಸ್ತಂಭವಾಗಿರ್ತದೆ ಈ ಕಾಲು. ಈಗೇನು ಮಾಡಬೇಕು, 2 ಬ್ರಿಕ್ಗಳನ್ನು ತಗೊಂಡು ಅಂದರೆ ಮರದ ಇಟ್ಟಿಗೆಗಳನ್ನು ಕೈಯಲ್ಲಿ ತಗೊಂಡು ಭುಜದ ಸಮಾನಾಂತರವಾಗಿ ನೆಲದಲ್ಲಿಟ್ಟು ಆ ಕೈಗಳನ್ನು ಬ್ರಿಕ್ ಮೇಲಿಟ್ಟು ಇಟ್ಟಿಗೆ ಮೇಲಿಟ್ಟು ಮೊಣಕೈಯನ್ನು ನೇರ ಮಾಡಿ ಭುಜವನ್ನು ವಿಸ್ತಾರಗೊಳಿಸಿ ಎದೆ ಎತ್ಕೊಳ್ಳಿ. ನಂತರ ಹಿಂದೆ ಇರುವ ಕಾಲಿನ ಮಂಡಿಯನ್ನು ನೇರಗೊಳಿಸಿ. ಈಗ ನೋಡಿ, ನಮ್ಮ ಸೊಂಟದ ಭಾಗ, ಬೆನ್ನಿನ ಭಾಗ ಎಷ್ಟೊಂದು ಚೆನ್ನಾಗಿ ವಿಸ್ತಾರಗೊಂಡಿದೆ, ಎಕ್ಸ್ಪ್ಯಾಂಡ್ ಆಗಿದೆ ಎಲ್ಲವೂ ಕೂಡ. ಮತ್ತು ಈ ಸೊಂಟದ ಮೂಲಕ್ಕೆ ಈ ರೀತಿಯಾಗಿ ಕಾಲನ್ನು ಹಿಂದಕ್ಕೆ ಮಾಡಿ ನಾವು ಈ ಅಶ್ವಸಂಚಲನಾಸನವನ್ನು ಮಾಡಿದಾಗ ಬೆನ್ನಿಗೆ ಉತ್ತಮವಾದ ಸಂಸ್ಕಾರ ಸಿಕ್ಕತ್ತೆ, ಆರಾಮ ಅನಿಸುತ್ತೆ, ಒತ್ತಡ ಮುಕ್ತವಾಗತ್ತೆ. ಅಶ್ವಸಂಚಲನಾಸನ ಬೆನ್ನು ನೋವಿಗೆ ಒಂದು ವಿಶೇಷವಾದ ಅಭ್ಯಾಸ. ಈ ರೀತಿ ದೀರ್ಘ ಉಸಿರಾಟವನ್ನು ಮಾಡೋಣ. ನಂತರ ನಿಧಾನವಾಗಿ ಉಸಿರು ತಗೊಳ್ತಾ ಹಾಗೇ ಮೇಲಕ್ಕೆ ಬನ್ನಿ, ಕಾಲುಗಳನ್ನು ಹತ್ತಿರ ತನ್ನಿ, ಇನ್ನೊಂದು ಬದಿಯಲ್ಲಿ ಕೂತ್ಕೊಳ್ಳಿ, ಚೇರಿನ ಇನ್ನೊಂದು ಬದಿಯಲ್ಲಿ ಕೂತ್ಕೊಳ್ಳಿ. ಈಗ ಮುಂದೆ ಇರುವ ಚೇರಿನ ಕಾಲಿಗೆ ನಿಮ್ಮ ಪಾದದ ಹಿಮ್ಮಡಿಯನ್ನು ತಾಗಿಸ್ಕೊಳ್ಳಿ. ಇನ್ನೊಂದು ಕಾಲನ್ನು ಹೊರಗಡೆ ಇರೋ ಕಾಲನ್ನು ಚೇರಿನ ಹಿಂಬದಿಗೆ ತನ್ನಿ.
ತಂದು ನಿಮ್ಮ ಪೃಷ್ಠದ ನೇರವಾಗಿ ಈ ಕಾಲನ್ನು ನೆಲದಲ್ಲಿ ಇಟ್ಕೊಳ್ಳಿ. ಬೆರಳುಗಳನ್ನು ನೆಲದಲ್ಲಿಡಿ, ಮಂಡಿ ಚಿಪ್ಪನ್ನು ನೇರ ಮಾಡಿ ನಿಧಾನವಾಗಿ ಉಸಿರು ತಗೊಳ್ತಾ ಕೈಗಳನ್ನು ಮೇಲೆ ಕೆತ್ಕೊಳ್ಳಿ. ಉಸಿರು ಬಿಡ್ತಾ ಮುಂದಕ್ಕೆ ಬಾಗಿ ಆ ಬ್ರಿಕ್ಕನ್ನು ಹಿಡ್ಕೊಂಡು ಭುಜದ ನೇರವಾಗಿ ತನ್ನಿ. ನಿಮ್ಮ ಬ್ರಿಕ್ಕು ನಿಮ್ಮ ಭುಜದ ನೇರ ಇರಬೇಕು, ಮುಂದೆ ಇರಬಾರ್ದು, ಹಿಂದೆ ಇರಬಾರ್ದು. ಶರೀರದ ಹಿಂಬದಿ ಬಂದಿರುವ ಕಾಲಿನ ಸ್ಥಿತಿ ಹೇಗಿರಬೇಕು ಹೇಳಿದರೆ, ಪೃಷ್ಠದ ನೇರವಾಗಿ ಹಿಂಬದಿಗೆ ತರಬೇಕು, ಪಾದದ ಬೆರಳು ನೆಲದಲ್ಲಿರಬೇಕು, ಹಿಮ್ಮಡಿ ಮೇಲ್ಮುಖವಾಗಿರಬೇಕು. ಆಗ ಮಂಡಿಯ ಚಿಪ್ಪನ್ನು ನೇರಗೊಳಿಸಬೇಕು. ಆಗ ಈ ಕಾಲಿನ ಸ್ಥಿತಿ ನೇರ ಆಗ್ತದೆ. ಆ ನೇರ ಸ್ಥಿತಿಯನ್ನು ಹಾಗೆ ಮೇಂಟೈನ್ ಮಾಡಿ ಉಸಿರು ತಗೊಳ್ತಾ ಕೈಗಳನ್ನು ಮೇಲೆ ಕೆತ್ಕೊಳ್ಳಿ. ಸಮಾಧಾನವಾಗಿ ಉಸಿರು ಬಿಡ್ತಾ ಮುಂದಕ್ಕೆ ಬಾಗಿ ಆ ಎರಡೂ ಬ್ರಿಕ್ಗಳನ್ನು ಕೈಯಲ್ಲಿ ಇಟ್ಕೊಳ್ಳಿ. ಅದನ್ನು ಭುಜದ ಸಮಾನಾಂತರವಾಗಿ ತಗೊಳ್ಳಿ. ಈಗ ಕೈಗಳನ್ನು ಬ್ರಿಕ್ ಮೇಲೆ ಒತ್ತಿಬಿಟ್ಟು, ಇಟ್ಟಿಗೆ ಮೇಲೆ ಒತ್ತಿಬಿಟ್ಟು ಮೊಣಕೈಯನ್ನು ನೇರ ಮಾಡಿ ಭುಜವನ್ನು ವಿಸ್ತಾರಗೊಳಿಸಿ ಎದೆ ಎತ್ತಿ ಮುಂದೆ ನೋಡ್ತಾ ದೀರ್ಘ ಉಸಿರಾಟವನ್ನು ಮಾಡಿ. ಈಗ ನಿಮ್ಮ ಈ ಬೆನ್ನಿನ ಸ್ಥಿತಿಯನ್ನು ನೋಡಿ, ಎಷ್ಟು ಚಂದವಾಗಿ ಒಂದೇ ಲೈನಲ್ಲಿದೆ, ಅಲೈನ್ಮೆಂಟ್ ಎಷ್ಟು ಚೆನ್ನಾಗಾಗಿದೆ. ಆಗ ಇಲ್ಲಿರುವ ಒತ್ತಡಗಳೆಲ್ಲ ಕಡಿಮೆ ಆಗುತ್ತೆ. ನಮ್ಮ ಪೃಷ್ಠದ ಭಾಗದಲ್ಲಿರುವ ಒತ್ತಡಗಳು ಮತ್ತು ಎದೆಯ ಭಾಗದಲ್ಲಿರುವ ಮತ್ತು ಕುತ್ತಿಗೆ ಭಾಗದಲ್ಲಿರುವ ಬ್ರಿಕ್ಕನ್ನು ಹಿಡಿದು ನಮ್ಮ ಭುಜವನ್ನು ಮೇಲೆ ಎಳೆದಿರೋದ್ರಿಂದ ಈ ಸರ್ವೈಕಲ್ ಸಿಸ್ಟಮ್ಗಳು ಮತ್ತು ಈ ಫ್ರೋಜನ್ ಶೋಲ್ಡರ್ಗಳು ಮತ್ತು ಈ ನಮ್ಮ ಈ ಭುಜದ ಹೆಗಲೆಲುಬುಗಳು ಕ್ಲಾವಿಕ್ಯುಲರ್ ಬೋನ್ಸ್ ಎಷ್ಟು ಚೆನ್ನಾಗಿ ಅಭ್ಯಾಸಕ್ಕೆ ಒಳಗಾಗ್ತದೆ ನೀವು ಗಮನಿಸಿ. ದೀರ್ಘ ಉಸಿರಾಟ ಇರಲಿ, ನಿಧಾನವಾದ ಉಸಿರಾಟವನ್ನು ಮಾಡ್ತಾ 1 ನಿಮಿಷಗಳ ಕಾಲ ಇಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡೋಣ. ಅದಾದ ನಂತರ ನಿಧಾನವಾಗಿ ಉಸಿರು ತಗೊಳ್ತಾ ವಾಪಸ್ ಬರೋಣ. ಕಾಲುಗಳನ್ನು ಸಡಿಲಗೊಳಿಸೋಣ. ಮುಂದಿನ ಆಸನ ಪರಿವೃತ್ತ ಪಾರ್ಶ್ವ ಕೋಣಾಸನ. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಈಗ ನೋಡೋಣ. ಒಂದು ಬದಿಯಲ್ಲಿ ಕೂತ್ಕೊಳ್ಳೋದು, ಚೇರಿನ ಒಂದು ಪಕ್ಕದಲ್ಲಿ ಕೂತ್ಕೊಳ್ಳೋದು, ನಿಧಾನವಾಗಿ ಹೊರಗಿರುವ ಕಾಲಿನ ಸ್ಥಿತಿಯನ್ನು ಹಿಂಭಾಗಕ್ಕೆ ತಳ್ಳೋದು, ಮುಂದೆ ಇರುವ ಕಾಲಿನ ಹಿಮ್ಮಡಿಯನ್ನು ಚೇರಿನ ಮುಂದ್ಗಡೆ ಇರೋ ಕಾಲಿಗೆ ತಾಗಿಸ್ಕೊಳ್ಳೋದು, ಮತ್ತು ಇಡೀ ಕಾಲಿನ ತೊಡೆಯ ಭಾಗವನ್ನು ಚೇರಿನ ಪ್ಲೇಟ್ ಮೇಲೆ ಇಡೋದು. ಇಲ್ಲಿ ಈ ಗ್ಯಾಪನ್ನು ಇಡಬಾರ್ದು, ಸ್ವಲ್ಪ ಹಿಂದಕ್ಕೆ ಹೋಗಿ ಹಾಗೆ ಈ ಚೇರಿಗೆ ಈ ಕಾಲಿನ ಹಿಂಬದಿಯ ಭಾಗ, ಮಂಡಿಯ ಹಿಂಬದಿಯ ಭಾಗ ಪೂರ್ತಿ ತಾಗಿರಬೇಕು. ನಮ್ಮ ಕಾಲಿನ ಪೂರ್ತಿ ತೊಡೆಯ ಭಾಗ ಚೇರಿನ ಪ್ಲೇಟ್ ಇರಬೇಕು. ಆವಾಗ ನಮಗೊಂದು ಸ್ಥಿರವಾದ ಸ್ಥಿತಿ ಸಿಗ್ತದೆ. ಮತ್ತು ಹಿಂಬದಿಯಲ್ಲಿ ಕಾಲನ್ನು ಪೂರ್ತಿ ನೇರ ಮಾಡಿ ಪೃಷ್ಠದ ನೇರವಾಗಿ ಇಟ್ಕೋಬೇಕು. ಈ ರೀತಿ ಸ್ಥಿತಿಯಲ್ಲಿ ಉಸಿರು ತಗೊಳ್ತಾ ನಿಧಾನವಾಗಿ ಕೈಗಳನ್ನು ಮೇಲೆ ಕೆತ್ತೋಣ. ಉಸಿರು ಬಿಡ್ತಾ ನಿಧಾನವಾಗಿ ಮುಂದಕ್ಕೆ ಬಾಗೋಣ. ಮುಂದಕ್ಕೆ ಬಾಗಿ ನಿಮ್ಮ ಎರಡೂ ಕೈಯನ್ನು ಚೇರಿನ ಮೂಲೆಯನ್ನು ಹಿಡ್ಕೊಳ್ಳೋಣ. ಕುರ್ಚಿಯ ಮೂಲೆಯನ್ನು ಹಿಡ್ಕೊಳ್ಳಿ. ಮತ್ತೊಮ್ಮೆ ಉಸಿರು ತಗೊಳ್ಳಿ, ಉಸಿರು ಬಿಡಿ. ಉಸಿರು ಬಿಡ್ತಾ ನಿಧಾನವಾಗಿ ಸೊಂಟದ ಮೂಲವನ್ನು ಹಿಂಬದಿಗೆ ಟ್ವಿಸ್ಟ್ ಮಾಡಿ. ಈ ರೀತಿ ಟ್ವಿಸ್ಟ್ ಮಾಡಿದಾಗ ನೋಡಿ, ಲ್ಯಾಟರಲ್ ಟ್ವಿಸ್ಟ್ ಆದಾಗ ಅಂದರೆ ಬೆನ್ನಿನ ಮೂಲದಿಂದ ಸೊಂಟದ ಭಾಗ ಟ್ವಿಸ್ಟ್ ಆದಾಗ ಇಲ್ಲಿ ಎಷ್ಟೊಂದು ಟ್ವಿಸ್ಟಿಂಗ್ ಆಗಿದೆ ನೋಡಿ. ಇದನ್ನು ನೋಡಿದಾಗ ನಮಗೆ ಏನು ಅನುಭವ ಬರುತ್ತೆ? ನಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆಯನ್ನು ಹಾಕಿದಾಗ ಹೇಗೆ ಬಟ್ಟೆ ಹಿಂಡ್ತದೆ ಆ ರೀತಿ ಈ ಬೆನ್ನಿನ ಭಾಗ ಅಷ್ಟು ತಿರುಚಲ್ಪಟ್ಟಿದೆ. ಈ ತಿರುಚುವಿಕೆಯಿಂದ ಇಲ್ಲಿರುವ ಎಲ್ಲ ಒತ್ತಡಗಳು ಕಡಿಮೆ ಆಗುತ್ತೆ, ಬೆನ್ನು ಸದೃಢವಾಗತ್ತೆ. ಬೆನ್ನಿಗೆ ವಿಶೇಷವಾದ ಅಭ್ಯಾಸವನ್ನು ಈ ಒಂದು ಆಸನ ಕೊಡ್ತದೆ. ಪರಿವೃತ್ತ ಪಾರ್ಶ್ವ ಕೋಣಾಸನ. ನಿಧಾನವಾಗಿ ಉಸಿರು ತಗೊಳ್ತಾ ವಾಪಸ್ ಬನ್ನಿ. ಹಾಗೆ ಹಿಂದಿನ ಕಾಲನ್ನು ಸಡಿಲ ಮಾಡ್ಕೊಳ್ಳಿ, ವಾಪಸ್ ತನ್ನಿ. ಮತ್ತು ಇನ್ನೊಂದು ಬದಿಗೆ ಹೋಗಿ ಕೂತ್ಕೊಳ್ಳಿ. ಇಲ್ಲಿ ಮತ್ತು ಪುನಃ ಹೊರಗೆ ಇರುವ ಕಾಲಿನ ಸ್ಥಿತಿಯನ್ನು ಹಿಂದಕ್ಕೆ ತನ್ನಿ. ಮುಂದೆ ಇರುವ ಕಾಲಿನ ಸ್ಥಿತಿಯನ್ನು ಚೇರಿನ ಮುಂದುಗಡೆ ಇರುವ ಕಾಲಿಗೆ ಹಿಮ್ಮಡಿಯನ್ನು ತಾಗಿಸ್ಕೊಳ್ಳಿ. ಇಡೀ ಕಾಲಿನ ತೊಡೆಯ ಭಾಗವನ್ನು ಚೇರ್ ಪ್ಲೇಟ್ ಮೇಲೆ ಬಿಡಿ. ಮತ್ತು ಆಗಲೇ ಹೇಳಿದ ಹಾಗೆ ಈ ಚೇರಿನ ಭಾಗಕ್ಕೂ ಮತ್ತು ಕಾಲಿನ ಹಿಂದಿನ ಭಾಗಕ್ಕೂ ಇಲ್ಲಿ ಸ್ಪೇಸ್ ಇರಬಾರ್ದು. ಆದಷ್ಟು ಪೂರ್ತಿ ಹಿಂದಕ್ಕೆ ಪುಲ್ ಮಾಡಿ ಇಡೀ ಕಾಲಿನ ಸ್ಥಿತಿಯನ್ನು ಚೇರ್ ಪ್ಲೇಟ್ ಮೇಲೆ ಬಿಟ್ಟಾಗ ನಿಮಗೆ ಒಂದು ಸ್ಥಿತಿ ಸಿಗ್ತದೆ, ಆರಾಮ ಅನಿಸ್ತದೆ. ಮತ್ತು ಹಿಂದಿನ ಕಾಲು ಏನು ಮಾಡಬೇಕು, ಸಾಮಾನ್ಯವಾಗಿ ಇದು ಮಾಡಿದಾಗ ಏನಾಗುತ್ತೆ, ಈ ಮಂಡಿ ಹೀಗೆ ಕೆಳಗೆ ಹೋಗುತ್ತೆ. ಇದನ್ನು ಕೆಳಗೆ ಹೋಗಬಾರ್ದಂದ್ರೆ ಏನು ಮಾಡಬೇಕು, ಹಿಮ್ಮಡಿಯನ್ನು ಹಿಂದಕ್ಕೆ ಎಳೆಯಲ್ಪಡಬೇಕು. ಹಿಮ್ಮಡಿಯನ್ನು ಹಿಂದಕ್ಕೆ ಎಳೆದಾಗ ಇದು ಸಹಜವಾಗಿ ಮಂಡಿ ನೇರ ಆಗುತ್ತೆ. ಈ ಸ್ಥಿತಿಯಲ್ಲಿ ಉಸಿರು ತಗೊಳ್ತಾ ಕೈಗಳನ್ನು ಮೇಲೆ ಕೆತ್ತೋಣ. ಉಸಿರು ಬಿಡ್ತಾ ಹಾಗೆಯೇ ಮುಂದಕ್ಕೆ ಬಾಗೋಣ. ಈಗ ಚೇರಿನ ಹಿಂಬದಿ ಇರುವ ಒಂದು ಮೂಲೆಯನ್ನು ಹಿಡ್ಕೊಳ್ಳೋಣ ಎರಡೂ ಕೈಯಿಂದ ನಿಧಾನವಾಗಿ. ಒಮ್ಮೆ ಉಸಿರು ತಗೊಳ್ಳೋಣ.
ಸೊಂಟದ ಮೂಲವನ್ನು ಮೇಲೆ ಕೆತ್ತಿ ಎದೆ ಎತ್ಕೊಳ್ಳಿ. ಉಸಿರು ಬಿಡ್ತಾ ಸೊಂಟದ ಮೂಲವನ್ನು ಚೆನ್ನಾಗಿ ಟ್ವಿಸ್ಟ್ ಮಾಡಿ. ನೋಡಿ, ಈ ಟ್ವಿಸ್ಟ್ ಕೊಟ್ಟಾಗ ಏನಾಗತ್ತೆ, ಇಲ್ಲಿ ಎಷ್ಟು ಚೆನ್ನಾಗಿ ತಿರುಚಲ್ಪಡುತ್ತೆ. ಈ ಟ್ವಿಸ್ಟಿಂಗ್ ಅಲ್ಲಿ ಬರಬೇಕು, ಅದಕ್ಕೆ ಪರಿವೃತ್ತ ಅಂತ ನಾವು ಕರೆಯೋದು. ಈ ಸ್ಥಿತಿಯಲ್ಲಿ ಎದೆಯನ್ನು ವಿಶಾಲಗೊಳಿಸಿ ಈ ಭುಜವನ್ನು ಹಿಂದಕ್ಕೆ ತಳ್ತಾ ಎದೆ ಎತ್ತಿ ದೀರ್ಘ ಉಸಿರಾಟವನ್ನು ಮಾಡೋಣ. ನಿಧಾನವಾದ ಉಸಿರಾಟವಾಗಲಿ. ನೋಡಿ, ಇಲ್ಲಿ ಈ ಸೊಂಟದ ಭಾಗ ಎಷ್ಟು ಚೆನ್ನಾಗಿ ತಿರುಚಲ್ಪಟ್ಟಿದೆ. ಈ ಟ್ವಿಸ್ಟಿಂಗ್ ಹೇಗಾಗಿದೆ, ನೀವು ಮನೆಯಲ್ಲಿ ಬಟ್ಟೆ ಹಿಂಡಿತೀರಲ್ವಾ, ಬಟ್ಟೆ ಆ ಸ್ಥಿತಿ ಈ ಸೊಂಟಕ್ಕಾಗಿದೆ ಅಲ್ವಾ. ಹಾಗಾದಾಗ ಅಲ್ಲಿರುವ ಎಲ್ಲ ಒತ್ತಡಗಳು ನಿವಾರಣೆ ಆಗತ್ತೆ, ಆರಾಮ್ ಅನಿಸುತ್ತೆ, ಹಗೂರ ಅನಿಸುತ್ತೆ. ಇದನ್ನು ಮಾಡಿದಾಗ ನೀವು ಪ್ರಾಕ್ಟಿಕಲಾಗಿ ನೀವು ಮಾಡಿದಾಗ ಅದರ ಅನುಭವ ನಿಮಗಾಗತ್ತೆ. ಅಷ್ಟು ಸುಂದರವಾದ ಅಭ್ಯಾಸ ಇದು, ಪರಿವೃತ್ತ ಪಾರ್ಶ್ವ ಕೋಣಾಸನ. ನಿಧಾನವಾಗಿ ಉಸಿರು ತಗೊಳ್ತಾ ಹಾಗೇ ವಾಪಸ್ ಬನ್ನಿ. ನಿಧಾನವಾಗಿ ಕಾಲುಗಳನ್ನು ಬಿಡಿಸ್ಕೊಳ್ಳಿ. ಬೆನ್ನು ನೋವಿನ ಬಗ್ಗೆ ಕಾಳಜಿ ವಹಿಸಿ ಯೋಗ ತಜ್ಞರನ್ನು ಭೇಟಿಯಾಗಿ ಈ ಎಲ್ಲ ಯೋಗ ಪದ್ಧತಿಯನ್ನು ಕಲಿತು ನೀವು ಆರೋಗ್ಯವಂತರಾಗಿ ಬಾಳಿ ಮತ್ತು ಔಷಧಿ ರಹಿತವಾಗಿ ಬಾಳಲಿಕ್ಕೆ ನೀವು ಮುಂದಾಗಿ ಅಂತ ಹೇಳ್ತಾ, ನಿಮ್ಮ ಆರೋಗ್ಯ ಚೆನ್ನಾಗಾಗಲಿ ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀಲಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.